ಯಾರಾದರೂ ಕಾಲ್ ಮಾಡಿದ್ರಾ ಈ ವಿಚಾರ ಗೊತ್ತಾದ್ಮೇಲೆ? ಇಲ್ಲ ಸರ್, ನಾವು ಅವ್ರನ್ನ ಇನ್ನೂ ಅಪ್ರೋಚ್ ಮಾಡಲಿಲ್ಲ. ಯಾಕೆಂದ್ರೆ ಕೇಂದ್ರ ಸರ್ಕಾರದ್ದು ಅಂದ್ರೆ ಕಾನ್ಸುಲೇಟ್ ಜನರಲ್ ಮತ್ತೆ ಎಂಬೆಸಿ ಆಫ್ ಇಂಡಿಯಾ ಇನ್ ಅಬುದಾಬಿ ಅವರಿಬ್ರು ಕೂಡ ನಮ್ಮನ್ನೆಲ್ಲ ಕಮ್ಯುನಿಟಿ ಲೀಡರ್ಸ್ ಎಲ್ಲರನ್ನೂ ಕರೆದು ಒಂದು ಮೀಟಿಂಗ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಕಂಟಿನ್ಯೂಸ್ ಟಚ್ ಅಲ್ಲಿ ಇದ್ದಾರೆ. ಸೊ ಇವ್ಯಾಕ್ಯುಯೇಷನ್ ಫ್ಲೈಟ್ಸ್ ನ ಆಪರೇಟ್ ಮಾಡಬೇಕು ಅನ್ನೋ ರಿಮಾಂಡ್ ನ ಬಹಳ ಇಟ್ಟಿದ್ದಾರೆ. ಭಾರತ ಸರ್ಕಾರನೂ ರೆಡಿ ಇದೆ ಮಾಡ್ಲಿಕ್ಕೆ. ಇಂಡಿಗೋ ಮತ್ತೆ ಸ್ಪೈಸ್ ಜೆಟ್ ಏನಿದೆ ಇವೆರಡು ಕೂಡ ಆಪರೇಟ್ ಮಾಡೋದಕ್ಕೆ ರೆಡಿ ಇದ್ದಾರೆ. ಬಟ್ ಲೋಕಲ್ ಅಥಾರಿಟೀಸ್ ಕಡೆಯಿಂದ ಪರ್ಮಿಷನ್ಸ್ ಸಿಗ್ತಾ ಇಲ್ಲ. ಅದು ಬೇರೆ ಬೇರೆ ರೀಸನ್ಗಳಿದೆ. ಸೊ ಹಂಗಾಗಿ ಅದಕ್ಕೂ ಕಾಯ್ತಾ ಇದ್ದಾರೆ. ಸೊ ಭಾರತ ಸರ್ಕಾರ ಮಾಡಲ್ಲ ಅಂತಲ್ಲ, ಅದಕ್ಕೆ ಪರ್ಮಿಷನ್ಸ್ ಇನ್ನೂ ಸಿಕ್ಕಿಲ್ಲ ಅನ್ಕೊಂತಾ ಇದೀನಿ. ಬಟ್ ಎನಿ ಟೈಮ್ ಆಪರೇಟ್ ಆಗ್ಬೋದು ಅಂತ ಹೇಳಿ ನಮ್ಮ ಕಾನ್ಸುಲ್ ಜನರಲ್ ಆಫ್ ದುಬೈ ಹೇಳಿದ್ದಾರೆ. ಸೊ ಅದನ್ನ ಹೋಪ್ ಮಾಡ್ತಾ ಇದೀವಿ. ಮುಖ್ಯವಾಗಿ ಸರ್, ಇವಾಗ ಇಲ್ಲಿ ಬಂದಿರೋರಿಗೆ ಸಾಂತ್ವನ ಹೇಳ್ಬೇಕು, ಧೈರ್ಯ ಕೊಡ್ಬೇಕು. ಅದು ಬಹಳ ಮುಖ್ಯ ಆಗಿದೆ ಈಗ. ಯಾಕೆಂದ್ರೆ ಆತಂಕ ಜಾಸ್ತಿ, ಏನಾಗ್ಬಿಡುತ್ತೋ ಅಂತ. ನಾನು ಇಲ್ಲಿ 25 ವರ್ಷದಿಂದ ಇದ್ದೀನಿ, ಬಟ್ ನನ್ಗೆ ಗೊತ್ತು ಈ ಕಂಟ್ರಿ ಸೇಫ್ ಅಂತ. ನಾವು ಆರಾಮಾಗಿದ್ದೀವಿ. ಯಾರಿಗೂ ಪ್ರಾಣ ಹಾನಿ ಆಗ್ಲಿಲ್ಲ ದುಬೈನಲ್ಲಿ. ಸೊ ಎಲ್ಲೋ ಒಂದು ಆ ಕಡೆ ಎಲ್ಲೋ ಒಂದು ಕಡೆ ಒಂದು 3 ಸಾವುಗಳಾಗಿದೆ. ಅದು ಡೆಬ್ರಿಸ್ ಬಿದ್ದು ಅವರು ಹೊರಗಡೆ ಇದ್ದಿದ್ರಿಂದ. ಅದು ಬಿಟ್ರೆ ಯಾವುದಕ್ಕೂ ಏನು ಅಂತ ಹಾನಿ ಇಲ್ಲ. ಸೊ ಆರಾಮಾಗಿದೆ, ಜನಜೀವನ ಅಸ್ತವ್ಯಸ್ತಗೊಂಡಿಲ್ಲ. ಇದನ್ನ ಮೀಡಿಯಾ ಮೂಲಕ ಎಲ್ಲರಿಗೂ ತಿಳ್ಸೋಕೆ ಇಷ್ಟಪಡ್ತೀನಿ. ನಿಮ್ಮ ಮಕ್ಕಳು ಯಾರಾದ್ರೂ ಇಲ್ಲಿದ್ರೆ, ನಿಮ್ಮ ಸಂಬಂಧಿಕರು ಇಲ್ಲಿದ್ರೆ ದಯವಿಟ್ಟು ಆತಂಕ ಪಡಬೇಡಿ. ಇಲ್ಲಿರೋರ್ಗಿಂತ ಜಾಸ್ತಿ ಊರಲ್ಲಿರೋರೇ ಆತಂಕ ಪಡ್ತಾ ಇದ್ದಾರೆ. ಸೊ ಅದನ್ನ ಬಿಡಿ. ಇಲ್ಲಿ ಸರ್ಕಾರ ಚೆನ್ನಾಗಿ ನೋಡ್ಕೊಳ್ತಾ ಇದೆ. ಯಾವ ಎಲ್ಲ ವ್ಯವಸ್ಥೆಗಳು ಆಪರೇಷನಲ್ ಇದಾವೆ. ಯಾವುದು ಕೂಡ ಬಂದಾಗಿಲ್ಲ, ಯಾವುದಕ್ಕೂ ತೊಂದರೆನೂ ಆಗಿಲ್ಲ. ಸರ್, ಈಗ ಚಿಕ್ಕಮಗಳೂರಿಂದ ಒಬ್ರು ನಿಶ್ಚಿತ್ ಅಂತ ಯುವಕ ಅಲ್ಲಿ ಮರ್ಚೆಂಟ್ ನೇವಿಯಲ್ಲಿ ವರ್ಕ್ ಮಾಡ್ತಾ ಇದ್ದಂಥವ್ರು ಒಂದು ವಾರದಿಂದ ಪಾಪ ಅವರ ಕುಟುಂಬಕ್ಕೆ ಅವರು ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಅಲ್ಲಿ ಏನಾದರೂ ತಮಗೆ ಮಾಹಿತಿ ಬಂದಿದೆಯಾ? ಎಸ್ಪೆಷಲಿ ಆ ಯುವಕರ ಬಗ್ಗೆ ಏನಾದರೂ ಮಾಹಿತಿಗಳು ಓಡಾಡ್ತಾ ಇದೆಯಾ ನಿಮಗೆ? ಇರಾನ್ನಲ್ಲಿ ಇದ್ದವ್ರು ಮರ್ಚೆಂಟ್ ನೇವಿ ಅಂತಂದ್ರೆ ಅವರು ಮೋಸ್ಟ್ಲಿ ಡಿಸ್ಕನೆಕ್ಟ್ ಆಗಿರ್ತಾರೆ ಜನರಲ್ ಕಮ್ಯುನಿಕೇಶನ್ ಇಂದ. ಬಟ್ ಎದುರುವಂತ ಅವಶ್ಯಕತೆ ಏನು ಇಲ್ಲ ಸರ್. ನೇವಿ ಇನ್ನು ಯಾವುದೋ ಇನ್ವಾಲ್ವ್ಮೆಂಟ್ಸ್ ಅಲ್ಲಿ ಕಾಣ್ತಾ ಇಲ್ಲ. ಸೊ ಹಂಗಾಗಿ ಎದುರೋ ಭಯ ಪಡುವಂತದ್ದು ಏನು ಇಲ್ಲ. ಆಕ್ಚುಲಿ ಇದೆಲ್ಲ ಏರಿಯಲ್ ಆಗಿ ನಡೀತಾ ಇದೆ ಸದ್ಯಕ್ಕೆ. ಸೊ ಲ್ಯಾಂಡ್ ಅಥವಾ ನೇವಿ ಇದು ಇನ್ನೂ ರೋಲ್ ಇದ್ರಲ್ಲಿ ಇಲ್ಲ. ಹಂಗಾಗಿ ಅವರು ಸಪೋರ್ಟ್ ವರ್ಕ್ ಅಲ್ಲಿ ಇರ್ತಾರೆ. ಸೊ ಹಂಗಿರೋದ್ರಿಂದ ಆಬ್ವಿಯಸ್ಲಿ ಕಮ್ಯುನಿಕೇಶನ್ ಕಟ್ ಆಗಿರುತ್ತೆ. ಬಟ್ ಎದುರೋದು ಖಂಡಿತ ಬೇಕಾಗಿಲ್ಲ, ಆರಾಮಾಗಿರ್ತಾರೆ ಅವರು ಅನ್ನೋ ಭರವಸೆ ನನಗೆ. ಸರ್, ಇರಾನ್ ಅಲ್ಲಿಂದ ಯಾರಾದ್ರೂ ತಮಗೆ ಕಾಲ್ ಮಾಡಿದ್ರಾ ಅಲ್ಲಿರುವಂತ ಕನ್ನಡಿಗರು? ಇಲ್ಲ ಸರ್, ಇರಾನ್ ಇಂದ ಡಿಸ್ಕನೆಕ್ಟ್ ಆಗಿದ್ದಾರೆ. ಅಂದ್ರೆ ನಮ್ಗೆ ಯಾವ್ದು ಕಮ್ಯುನಿಕೇಶನ್ ಹೋಗ್ತಾ ಇಲ್ಲ. ಸೊ ಅಂದ್ರೆ ಮೋಸ್ಟ್ಲಿ ಅಲ್ಲಿ ಮೊಬೈಲ್ ನೆಟ್ವರ್ಕ್ಸ್ ಜಾಮ್ ಆಗಿರ್ಬೋದು, ಆ ತರದ್ದೇನಾದ್ರು ಇರ್ಬೋದು. ಬಟ್ ಅದು ನಮ್ಗೆ ಬರೀ ಟಿವಿನಲ್ಲಿ ಏನ್ ಕಾಣುತ್ತೋ ಅದು ಮಾತ್ರ ಇರಾನ್ ಜೊತೆ ಇರೋಂಥ ಸಂಪರ್ಕ. ಬಟ್ ಒಮಾನ್ ನಲ್ಲಿ ಜೊತೆ ಸಂಪರ್ಕ ಇದೆ. ಅಮರೀಶ್ ಅಂತ ನಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದಾರೆ ಪಾಪ ಅಲ್ಲಿಂದ. ಸೊ ಫ್ಲೈಟ್ಸ್ ಅಲ್ಲಿಂದ ಆಪರೇಟ್ ಆಗ್ತಿದೆ ಅಂತ ಕನ್ಫರ್ಮ್ ಮಾಡಿದ್ದೆ ಅಮರೇಶ್. ಸೊ ಹಂಗಾಗಿ ನಾವು ಒಂದಷ್ಟು ಜನ ಕಳ್ಸಕ್ಕಾಯ್ತು. ಅಲ್ಲಿಂದ ಜನ ಹೋದ್ರು ಕೂಡ. ಈಗ ಒಂದು ದೊಡ್ಡ ನೆಟ್ವರ್ಕ್ ಆಗಿದೆ. ನಮ್ಮ NRI ಪ್ರೆಸಿಡೆಂಟ್ ಪ್ರವೀಣ್ ಶೆಟ್ರು ಕೂಡ ಒಮಾನ್ ರೂಟ್ ಅಲ್ಲೇ ಈ ಕಡೆಗೆ ಬರ್ತಾ ಇದ್ದಾರೆ ನಾಳೆ. ಸೊ ಅವ್ರು ಬಂದ್ಮೇಲೆ ಉಳಿದೆಲ್ಲನೂ ನೋಡುವಂತದ್ದು ಕೆಲಸನೂ ಮಾಡೋದಕ್ಕೆ ಅವರು ಮುಂದಾಗಿದ್ದಾರೆ. ಸೊ ಅವ್ರು ಕಾಯ್ತಾ ಇದ್ದಾರೆ ಅವ್ರು ಬರೋದನ್ನು ಕೂಡ. ಸರ್, ಈಗ ನಿಮ್ ಜೊತೆಗಿರೋಂಥವ್ರು ಇಲ್ಲದ್ರೆ ದುಬೈಯಲ್ಲಿರೋರು ಈ ಬಳ್ಳಾರಿ ಚಿತ್ರದುರ್ಗದಿಂದ ಬಂದಂಥವ್ರೆಲ್ಲ ಬಹಳ ಹಿರಿಯ ನಾಗರಿಕರೇ ಇರೋದು. ಪಾಪ ಅವರಿಗೆ ಈ ಟೈಮ್ನಲ್ಲಿ ಮೆಡಿಸಿನ್ಸ್ಗಳ ಅವಶ್ಯಕತೆ ಇರುತ್ತೆ ಕೆಲವೊಬ್ಬರಿಗೆ. ಅದೆಲ್ಲ ಅರೇಂಜ್ ಆಗ್ತಾ ಇದೆಯಾ? ಎಲ್ಲ ಸಿಗ್ತಾ ಇದೆಯಾ? ಮಾಡಿದ್ವಿ ಸರ್, ಕನ್ನಡಿಗ ಹೆಲ್ಪ್ ಲೈನ್ ಇಂದ ನಾವು ಅದನ್ನೆಲ್ಲ ಮಾಡಿದ್ವಿ. ನಿನ್ನೆ ಒಂದು ಹೆಲ್ತ್ ಚೆಕ್ಅಪ್ ಕ್ಯಾಂಪೇ ಮಾಡಿದ್ವಿ ನಾವು. ಹೋಗಿ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ನಡೆಸಿ ಶ್ವೇತಾ ಜಾಧವ್ ಅಂತ ಹೇಳಿ ಅವರ ಸೂಪರ್ವಿಷನ್ ಅಲ್ಲಿ ಒಂದು ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಮಾಡಿಸಿ ಬೇಕಾಗಿರೋ ಬೇಸಿಕ್ ಮೆಡಿಸಿನ್ಸ್ ಎಲ್ಲ ಕೊಟ್ಟಿದೀವಿ. ಸೊ ನಿನ್ನೆ ಒಬ್ರಿಗೆ ಏನೋ ಸಮಸ್ಯೆ ಆಗಿತ್ತು, ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೇರಿಸಿ ಅವರಿಗೆ ಉಚಿತವಾಗಿ ಚಿಕಿತ್ಸೆ ಕೊಡುವಂಥದ್ದು ಕೂಡ ಮಾಡಿದೀವಿ. ಇನ್ನೊಂದು ಬೇರೆ ಇನ್ಸಿಡೆಂಟ್ ಅಲ್ಲಿ ಒಬ್ಬ ಕನ್ನಡಿಗನಿಗೆ ಹೆಡ್ ಇಂಜುರಿ ಆಗಿತ್ತು ಯಾವ್ದೋ ಓಡುವಾಗ. ಅದನ್ನ ನಮ್ಮ ಕಿರಣ್ ಗೌಡ ಅವರು ಅಟೆಂಡ್ ಮಾಡಿ ಅವ್ರು ಕರ್ಕೊಂಡೋಗಿ ಒಂದು ಹಾಸ್ಪಿಟ್ಲಿಗೆ ಸೇರಿಸುವಂತ ಒಂದು ಕೆಲಸ ಇನಿಷಿಯಲ್ ಆಗಿ ಮಾಡಿದ್ದಾರೆ. ಹೀಗೆ ಹಲವಾರು ಸಂಘಟನೆಗಳ ಏನು ಎಲ್ಲರೂ ಕೂಡ ಬೀದಿಗಿಳಿದು ಕೆಲಸ ಮಾಡ್ತಾ ಇದ್ದಾರೆ ಸರ್. ಯಾರು ಕೂಡ ಮನೇಲಿ ಕೂರ್ತಾ ಇಲ್ಲ. ಕನ್ನಡದ ಸಂಘಟನೆಗಳು ಬಹಳಷ್ಟಿದೆ, ಒಂದು 60ಕ್ಕಿಂತ ಹೆಚ್ಚು ಸಂಘಟನೆಗಳು. ಎಲ್ಲರೂ ಕೂಡ ಒಟ್ಟಾಗಿ ಒಂದೇ ಸೂರಿನಡಿ ಬಂದಿದ್ದಾರೆ. ಅದು ಕನ್ನಡಿಗಾಸ್ ಹೆಲ್ಪ್ ಲೈನ್ ಅಂತ ಹೇಳಿ. ಅದ್ರದ್ದು ಹೆಲ್ಪ್ ಲೈನ್ ನಂಬರ್ಸ್ ನಾನು ನಿಮಗೆ ಮುಂಚೆ ಕಳಿಸಿದ್ದೆ, ಮತ್ತೆ ಕಳಿಸ್ತೀನಿ, ಬೇಕಾದ್ರೆ ಕಾಂಟ್ಯಾಕ್ಟ್ ಆಗ್ಬೋದು. ಏನಾದ್ರು ಮಾಹಿತಿ ಖಂಡಿತ ಮಾಡ್ತೇವೆ, ಎಮರ್ಜೆನ್ಸಿ ಸಪೋರ್ಟ್ ಖಂಡಿತ ಮಾಡ್ತೇವೆ. ಅಲ್ಲಿರೋ ರೆಸಿಡೆಂಟಲ್ಸ್ ಎಲ್ಲ ಅಂದ್ರೆ ತಮ್ಮ ಕೊಲೀಗ್ಸ್ ಆಗಿರಬಹುದು, ಪರಿಚಯಸ್ಥರಾಗಿರ್ಬಹುದು, ಅಂದ್ರೆ ಅಲ್ಲಿನ ಮೂಲ ನಿವಾಸಿಗಳು ದುಬೈ ಅವರು ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರಾ ತಮ್ಮ ಜೊತೆಗೆಲ್ಲ? ಮಾಡ್ತಾ ಇದ್ದಾರೆ ಖಂಡಿತ. ಇಲ್ಲಿ ಇರೋ ಅಸೋಸಿಯೇಷನ್ಸ್ ಅಂತ ಹೇಳಿದ್ನಲ್ಲ, ಅವರೆಲ್ಲರೂ ಕೂಡ ಇಲ್ಲಿ ರೆಸಿಡೆಂಟ್ಸ್. ಎಲ್ಲರೂ 10, 20, 30 ವರ್ಷಗಳಿಂದ ದುಬೈನಲ್ಲಿ ಇರುವಂತವ್ರು. ಯಾರು ಮನೇಲಿ ಕೂರ್ತಾ ಇಲ್ಲ.
ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾ ಇದಾರೆ. ಈಗ ನಮ್ಮ ಪರ್ವ ಗ್ರೂಪ್ MD ಅಂಡ್ ಚೇರ್ಮನ್ ನೀಲೇಶ್ ಅಂತ ಈಗ ಲೈನ್ಗೆ ಬಂದು ಮಾತಾಡಿದ್ರು. ನಮ್ದು 2 ಅಪಾರ್ಟ್ಮೆಂಟ್ಸ್ ಇತ್ತು, ಸೊ ಖಾಲಿ ಇದೆ, ಅದನ್ನ ಯಾರಿಗಾದ್ರೂ ಬೇಕಿದ್ರೆ ಕೊಡೋಣ ಅಂತೇಳಿ ಈಗ ಅವರು ಅನೌನ್ಸ್ ಮಾಡಿದ್ರು. ನನ್ನ ಪಾರ್ಟ್ನರ್ ನೀಲೇಶ್ ಅಂತ ತುಮಕೂರ್ನವರು, ಆಕ್ಚುಲಿ ಇಂಡಿಯಾದಲ್ಲಿ ಇದ್ದಾರೆ, ಅವ್ರು ಇಲ್ಲಿ ಇರ್ಬೇಕಾಗಿತ್ತು. ಸೊ ಅವ್ರು ಇಮಿಡಿಯೇಟ್ ಆಗಿ ಅನೌನ್ಸ್ ಮಾಡಿದ್ರು, ಈಗ ಅದನ್ನ ನಾವು ಯಾರಿಗೆ ಇಂಥ ಸೀನಿಯರ್ ಸಿಟಿಸನ್ಸ್ ರಿಕ್ವೈರ್ಡ್ ಇರೋರಿಗೆ ನಾವು ಅದನ್ನ ಕೊಡ್ತೀವಿ. ಈ ರೀತಿ ಮುಂದೆ ಬಂದು ಸಹಾಯ ಮಾಡ್ತಾ ಇದ್ದಾರೆ. ಇನ್ನೊಬ್ರು ಈಗ ಅನೌನ್ಸ್ ಮಾಡಿದ್ರು, ಒಂದು 10 ರೂಮ್ ನಾನು ಕೊಡ್ತೀನಿ ಅಂತ ಹೇಳಿ. ಸೊ ಕೆಲವರೆಲ್ಲ ಮಾಡ್ತಾ ಇದ್ದಾರೆ, ತುಂಬಾ ಜನ ಮಾಡ್ತಾ ಇದ್ದಾರೆ. ಕೆಲವ್ರದ್ದು ಅಜ್ಮಾನಲ್ಲಿ ಫಾರ್ಮ್ ಹೌಸ್ಗಳಿದೆ, ಅದನ್ನ ನಾನು ಕೊಡ್ತೀನಿ ಅಂತ ಮುಂದೆ ಬಂದಿದ್ದಾರೆ. AG ಪ್ರಾಪರ್ಟೀಸ್ ಇಂದ ನಾಜಿಮ್ ಅಂತ ಅವ್ರದ್ದೊಂದು ಫಾರ್ಮ್ ಹೌಸ್ ಇದೆ, ಅಲ್ಲೊಂದಷ್ಟು ಜನಕ್ಕೆ ನಾವು ಸೇರಿಸ್ತೀವಿ, ಕೊಡ್ತೀವಿ, ಅವಕಾಶ ಕೊಡ್ತೀವಿ ಅಂತ ಬಂದಿದ್ದಾರೆ. ಸೊ ಬಹಳ ಸಹಕಾರ ತುಂಬಾ ಚೆನ್ನಾಗಿದೆ ಸರ್. ಆದ್ರೆ ಮುಖ್ಯವಾಗಿ ಏನು ಅಂದ್ರೆ ಬೇರೆ ಬೇರೆ ದೂರ ತಗೊಂಡೋಗಿ ಇವ್ರನ್ನೆಲ್ಲ ಇಟ್ಟು ಸಪರೇಟ್ ಆಗಿ ಟ್ರಾನ್ಸ್ಪೋರ್ಟೇಷನ್ ಅರೇಂಜ್ ಮಾಡೋದು ಕಷ್ಟ ಆಗುತ್ತೆ. ಯಾಕೆಂದ್ರೆ ಎನಿ ಟೈಮ್ ಫ್ಲೈಟ್ ಓಪನ್ ಆಗ್ಬೋದು, ಅವಾಗ ಇಮಿಡಿಯೇಟ್ ಕರ್ಕೊಂಡು ಬರ್ಬೇಕು. ಸೊ ಅದಕ್ಕೆ ನಾವೇನ್ ಹೇಳ್ತಾ ಇದೀವಿ, ದುಬೈನಲ್ಲೇನೆ ನಮ್ಮ ಪ್ರವೀಣ್ ಶೆಟ್ಟರ್ದು ಹೋಟ್ಲ್ ಇದೆ, ಅದರಲ್ಲಿ ಒಂದಷ್ಟು ಹೋಟೆಲ್ಗಳನ್ನ ರೂಮ್ಸ್ ನಾವು ತಗೊಂಡ್ರೆ ಅದಕ್ಕೆ ಪೇಮೆಂಟ್ ಏನ್ ಬೇಕಲ್ಲ, ಅದಂತೂ ಪ್ರವೀಣ್ ಶೆಟ್ಟರ್ ಕೂಡ ಒಂದಷ್ಟು ಲಿಮಿಟೇಷನ್ ಇದೆ. 2 ರೂಮ್ ಕೊಡ್ಬೋದು, 3 ರೂಮ್ ಕೊಡ್ಬೋದು. ಆಮೇಲೆ ಎಮಿರೇಟ್ಸ್ ಏನಿದೆ ಅವರೆಲ್ಲ ಬಹಳಷ್ಟು ರೂಮ್ಗಳನ್ನ ತಗೊಂಡ್ಬಿಟ್ಟಿದ್ದಾರೆ. ಸೊ ಉಳಿರೋ ಅಷ್ಟರಲ್ಲೇ ಆಪರೇಟ್ ಮಾಡಬೇಕು. ಹಂಗಿದ್ದಾಗ ಸರ್ಕಾರ ಏನು ನಮ್ಗೆ ಭರವಸೆ ಕೊಟ್ಟಿತ್ತಲ್ಲ ನಾವು ಮಾಡ್ತೀವಿ ಅಂತೇಳಿ, ಅದನ್ನ ಇಮಿಡಿಯೇಟ್ ಆಗಿ ಮಾಡಿದ್ರೆ ಅದಾಗುತ್ತೆ. ರೊನಾಲ್ಡ್ ಕುಲಾಸ್ ಅವರು ಇವಾಗ ಹೇಳಿದ್ರು, ನಾನೀಗ ಮಾತಾಡಿ ಅದನ್ನ ಬರುವಂತ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು ಆಗ್ಬೋದು ಅನ್ನೋ ಭರವಸೆಲಿದೀವಿ. ಬಟ್ ಆದ್ರೆ ಇದನ್ನ ಈ ವಿಡಿಯೋ ಯಾರಾದ್ರೂ ನೋಡ್ತಾ ಇದ್ರೆ ಸರ್ಕಾರದಿಂದ ದಯವಿಟ್ಟು ಇವತ್ತೇ ಮಾಡಿ. ನಾಳೆಗ್ ಮಾಡಿದ್ರೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಕ್ರೈಸಿಸ್. ಇದೇನು ಮಾಡಿದ್ರು ಇದ್ರ ಕ್ರೆಡಿಟ್ ಇವತ್ತಿರೋ ಸರ್ಕಾರಕ್ಕೆ, ಮಾಡುವಂತ ವ್ಯಕ್ತಿಗಳಿಗೆ ಸಿಗತ್ತೆ. ದಯವಿಟ್ಟು ಅದನ್ನ ನೋಡಕ್ ಹೋಗ್ಬೇಡಿ. ಕನ್ನಡಿಗರು, ನಾವು ಅನಿವಾಸಿಗಳಿಗೆ ಕೇಳ್ತಾ ಇಲ್ಲ, ಬಂದಿರೋ ಪ್ರವಾಸಿಗರು, ಟೂರಿಸ್ಟ್ ಏನಿದಾರ ಅವ್ರನ್ನ ವಾಪಸ್ ಕಳಿಸ್ಬೇಕು. ನಮ್ಮ ಅಣ್ಣ ತಮ್ಮ ಬಂದಿದ್ದಾರೆ ಇಲ್ಲಿ ಅನ್ಕೊಂಡು ನಾವು ಕಳಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನಮಗೆ ಸಹಕಾರ ಕೊಡಿ, ಯಾಕೆಂದ್ರೆ ಅಷ್ಟು ಜನಕ್ಕೆ ಮಾಡುವಂತ ರಿಸೋರ್ಸಸ್ ನಮ್ಮ ಹತ್ರ ಇಲ್ಲ. ಅಷ್ಟೊಂದು ಕೋಟಿಗಟ್ಲೆ ಖರ್ಚು ಮಾಡಿ ಒಬ್ಬರೇ ಮಾಡ್ಲಿಕ್ಕೆ ಆಗ್ತಾನೂ ಇಲ್ಲ. ಕೊನೆಗೆ ಆಗ್ಲಿಲ್ಲ ಅಂತಂದ್ರೆ ಯಾರೋ ಮಾಡೋಕ್ ತಯಾರು ಇರ್ತಾರೆ ಬಿಡಿ. ಆದ್ರೆ ಆ ಮಟ್ಟಕ್ಕೆ ಹೋದ್ರೆ ನಮ್ಮ ಸರ್ಕಾರ ಹೇಳಿದ್ದಕ್ಕೆ ಯಾವುದೇ ಒಂದು ಅರ್ಥ ಇರೋದಿಲ್ಲ. ಸೊ ಅದಕ್ಕೆ ದಯವಿಟ್ಟು ಬೇಗ ಮಾಡ್ಬೇಕು ಅಂತ ನಾನು ಈ ಮೂಲಕ ಕಳಕಳಿಯಿಂದ ಸರ್ಕಾರ ಕೇಳ್ಕೊಳ್ತಾ ಇದ್ದೀನಿ. ಸರ್, ನೀವು ಆಗ್ಲೇ ಹೇಳ್ದಂಗೆ ಈಗ ದುಬೈನಿಂದ ಓಮನ್ಗೆ ಬೈ ರೋಡ್ ಅಲ್ಲಿ ಹೋಗ್ಬೋದಾ? ಏನ್ ಪ್ರಾಬ್ಲಮ್ ಇಲ್ವಾ? ಆಮೇಲೆ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಅಲ್ಲಿ ರೀಚ್ ಆಗಕ್ಕೆ? 350 ಕಿಲೋಮೀಟರ್ ಇದೆ ಅಷ್ಟೇನೆ, ಒಂದು 4 ಅವರ್ಸ್ ಅಲ್ಲಿ ರೀಚ್ ಆಗ್ಬೋದು. ಅದೇನ್ ತೊಂದರೆ ಇಲ್ಲ. ಬಟ್ ಆದ್ರೆ ನಾನು ಹೇಳೋದು, ಇಲ್ಲಿ ರೆಸಿಡೆನ್ಸ್ ಇದ್ರೆ ಅವರಿಗೆ ಆನರೇಬಲ್ ವೀಸಾ ಸಿಗುತ್ತೆ, US ವೀಸಾ ಇದ್ರೆ ಆನರೇಬಲ್ ಸಿಗುತ್ತೆ. ಅಲ್ಲಿ ಇಂಡಿಯನ್ಸ್ ಇಲ್ಲಿ ಟೂರಿಸ್ಟ್ ಬಂದವರು ಅಲ್ಲಿ ಹೋಗ್ಬೇಕು ಅಂದ್ರೆ ವೀಸಾ ಅಪ್ಲೈ ಮಾಡಿದ್ರೆ ಇಮಿಡಿಯೇಟ್ ಆಗಿ ಕೊಡ್ತಾ ಇದಾರೆ. ವೀಸಾ ಸಿಗದಲ್ಲೇ ಯಾರು ಹೋಗ್ಬೇಡಿ. ವೀಸಾ ಸಿಕ್ಕ ಮೇಲೆ ಏರ್ ಟಿಕೆಟ್ ಬುಕ್ ಮಾಡಿ, ಅದು ಕನ್ಫರ್ಮ್ ಟಿಕೆಟ್ ಬಂದ್ಮೇಲೆ ನೀವು ಹೋಗ್ಬೋದು. ಸೊ ಅದಕ್ಕಿಂತ ಮುಂಚೆ ಹೋಗಿ ಅಲ್ಲಿ ಸಿಗಾಕೊಳ್ಳೋದು ಬೇಡ. ಯಾಕೆಂದ್ರೆ ಬಾರ್ಡರ್ ಅಲ್ಲಿ ಸ್ವಲ್ಪ ಕಂಜೆಷನ್ ಇರುತ್ತೆ, ಬಹಳಷ್ಟು ಚೆನ್ನಾಗಿ ಹೋಗ್ತಾ ಇದಾರೆ. ಬಟ್ 350 ಕಿಲೋಮೀಟರ್ಗಳ ದಾರಿ ಆರಾಮಾಗಿ ನೀವು ಹೋಗ್ಬೋದು ಒಮಾನ್ಗೆ. ಒಮಾನಿಂದ ಇಂಡಿಯಾಗೆ ಹೋಗೋದಕ್ಕೆ ಯಾವುದೇ ತೊಂದರೆ ಇಲ್ಲ, ಅದು ವಾರ್ ಫ್ರೀ ಝೋನ್ ಆಗಿದೆ. ಸೊ ಹಂಗಾಗಿ ಹೋಗ್ಬೋದು. ಅದನ್ನು ಕೂಡ ಆಪ್ಷನ್ ನ ಜನಗಳು ನೋಡ್ಲಿ ಅಂತ ಹೇಳಿ ನಾನು ಹೇಳ್ತೇನೆ. ಅಟ್ಲೀಸ್ಟ್ ಅಂದ್ರೆ ಈ ವ್ಯವಸ್ಥೆ ಆದ್ರೂ ಆದಷ್ಟು ಬೇಗ ಆಗ್ಬೇಕು ಅಂತ ಹೇಳ್ತಿದ್ದಾರೆ ನೀವು, ಸೇಫ್ ಆಗಿ. ಹೌದೌದು, ಖಂಡಿತ ಇದೊಂದು ವ್ಯವಸ್ಥೆ ಆಗ್ಬೇಕು ನಮ್ಗೆ. ಇಲ್ಲಿಂದ ಚಾರ್ಟರ್ ಫ್ಲೈಟ್ಸ್ ಮಾಡ್ಬೇಕು ಅಂತಾನು ನೋಡ್ತಾ ಇದೀವಿ. ಈಗ ರೊನಾಲ್ಡ್ ಕುಲಾಸ್ ಅವರು, ನಮ್ಮ ಹಿದಾಯತ್ ಅಡ್ಡೂರ್ ಅವರು ಎಲ್ಲರೂ ಕೂಡ ಅದನ್ನೇ ಆಪ್ಷನ್ಸ್ ನ ನೋಡ್ಬೇಕು ಅಂತ ಹೇಳಿ ಮಾತಾಡಿದೀವಿ. ಈಗ ಚಾರ್ಟರ್ ಫ್ಲೈಟ್ಸ್ ನೋಡ್ತಾ ಇದೀವಿ, ಯಾರು ಸ್ವಲ್ಪ ಸಬ್ಸಿಡೈಸ್ ಮಾಡಿ ಒಂದು 50 ಲಕ್ಷ ಅದು ಕಾಸ್ಟ್ ಆದ್ರೆ ಒಂದು 10 ಲಕ್ಷ ಯಾರಾದ್ರೂ ನಾವು ಡೋನರ್ಸ್ ಇಂದ ತಗೊಂಡು ಕಮ್ಮಿ ಮಾಡುವಂತ, ಒಂದು ಭಾರ ಕಮ್ಮಿ ಮಾಡುವಂತದ್ದು ಜನರಿಗೆ, ಅದನ್ನು ಮಾಡೋಣ ಅಂತ ನೋಡ್ತಾ ಇದೀವಿ. ಈಗ ಸರ್ಕಾರ ಸಪೋರ್ಟ್ ಮಾಡಿದ್ರೆ ಸ್ವಲ್ಪ ಈಸಿ ಆಗ್ತದೆ, ಬಹಳಷ್ಟು ಜನ ಬೇಗ ಬರ್ತಾರೆ. ಹೌದು ಸರ್, ಈಗ ನಿನ್ನೆ ಬೆಳಿಗ್ಗೆ ಕೂಡ ಮಾತನಾಡಿದ್ರು ನಮ್ಮ ಜೊತೆ. ಇವತ್ತು ಸಂಜೆ ಮತ್ತು ನಾಳೆ ಸಂಜೆಗೆ ಫ್ಲೈಟ್ಗಳು ಬುಕ್ ಆಗಿದೆ, ರಿಟರ್ನ್ ಫ್ಲೈಟ್ಸ್ಗಳು ಅಂತ. ಬಟ್ ಅದರದ್ದು ಸ್ಟೇಟಸ್ಗಳೇನು ಇದುವರೆಗೂ ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಆ ಫ್ಲೈಟ್ಸ್ಗಳು ಏನಾದರೂ ಆಪರೇಟ್ ಆಗುವಂಥ ಚಾನ್ಸಸ್ಗಳು ಇದೆ ಅಂತ ಅನ್ಸುತ್ತಾ, ಕಂಡೀಷನ್ಸ್ಗಳನ್ನು ನೋಡ್ತಾ ಇದ್ರೆ? ಕನ್ಫರ್ಮ್ ಇಲ್ಲ ಸರ್, ಅದು ನಮ್ಗೆ ಹೇಳಕ್ಕೆ ಆಗ್ತಾ ಇಲ್ಲ. ಕನ್ಫರ್ಮ್ಡ್ ಅಂತ ತೋರಿಸ್ತಾ ಇದೆ, ಆದ್ರೆ ಅವ್ರಿಗೆ ಆಗ್ತಾ ಇಲ್ಲ. ಬಹಳಷ್ಟು ಟೀಮ್ಗಳು ಇಲ್ಲಿದ್ದಾವೆ. 4ನೇ ತಾರೀಕು ಇವತ್ತು ಬೆಳಿಗ್ಗೆ ಜಾವ 4:15 ಫ್ಲೈಟ್ ಇತ್ತು, ನೋಡಿದ್ರೆ ಹೋಗ್ಲಿಲ್ಲ. ಯಾಕೆಂದ್ರೆ ಆಪರೇಟ್ ಆಗ್ತಾ ಇಲ್ಲ. ಅದಕ್ಕೆ ಆಪರೇಷನಲ್ ಚಾಲೆಂಜಸ್ ತುಂಬಾ ಇದೆ. ಒಂದು ಫ್ಲೈಟ್ ಇಲ್ಲಿಂದ ಆರ್ಬೇಕು ಅಂದ್ರೆ ಅದ್ರ ಪಕ್ಕದಲ್ಲಿ 2 ಫೈಟರ್ ಜೆಟ್ಸ್ ಹೋಗ್ಬೇಕು ಪ್ರೋಟೋಕಾಲ್ ಅಲ್ಲಿ. ಅವ್ರು ತಗೊಂಡೋಗಿ ಇಂಡಿಯನ್ ಓಷನ್ 100 ಕಿಲೋಮೀಟರ್ಗೆ ಸೇರಿಸಿ ಆಮೇಲೆ ವಾಪಸ್ ಬರ್ಬೇಕು. ಸೊ ಇದು ಅಷ್ಟು ಈಸಿ ಅಲ್ಲ. ಸೊ ಹಂಗಾಗಿ ಇಲ್ಲಿ ಕಂಟ್ರಿ ಪ್ರೊಟೆಕ್ಷನ್ ನೋಡ್ಕೋಬೇಕು. ಈ ಕಂಟ್ರಿ ಹಂಗ ಚಾಲೆಂಜಸ್ ಇದೆ. ಸೊ ಅದಕ್ಕೋಸ್ಕರ ನಾವು ಕೋಆಪರೇಟ್ ಮಾಡ್ಬೇಕಾಗತ್ತೆ. ತೀರಾ ಅವಸರ ಮಾಡ್ಬೇಡಿ. ನಾನು ಹೇಳೋದು, ಕಂಟ್ರಿ ಸೇಫ್ ಇದೆ, ದುಬೈ ಸೇಫ್ ಇದೆ. ದಯವಿಟ್ಟು 2 ದಿನ ಎಕ್ಸ್ಟ್ರಾ ಇರ್ಬೇಕಾ, ಇದ್ದು ಆರಾಮಾಗಿ ಹೋಗಿ. ಏನೂ ಆಗಲ್ಲ. ಇಲ್ಲಿ ಅದನ್ನೆಲ್ಲ 100% ಇಂಟರ್ಸೆಪ್ಟ್ ಮಾಡ್ತಾ ಇದಾರೆ, ಏನ್ ಮಿಸೈಲ್ಗಳು ಬಂದ್ರು ಕೂಡ. ಹಂಗಾಗಿ ಯೋಚನೆ ಮಾಡೋ ಅಗತ್ಯ ಇಲ್ಲ.
ನೀವು ಅವಸರಕ್ಕೆ ಹೋಗಿ ಏರ್ಪೋರ್ಟ್ಗಳಲ್ಲಿ 10 ಗಂಟೆ 12 ಗಂಟೆ ಕಾದು ನಿಮ್ಮ ಆರೋಗ್ಯ ಸರಿ ಇಲ್ಲ ಒದ್ದಾಡ್ಕೊಂಡು ಮಾಡೋದಕ್ಕಿಂತ ಸ್ವಲ್ಪ ಸಮಾಧಾನ ತಗೊಂಡ್ರೆ ಇರ್ಬೋದು. ಯಾರಿಗಾದ್ರೂ ಬೇಕು ಅಂತಂದ್ರೆ ನಮ್ಮ ಮನೆಗಳಲ್ಲಿ ಇಟ್ಕೊಳ್ಳೋದಕ್ಕೂ ನಾವು ತಯಾರಾಗಿದ್ದೀವಿ. ಎಸ್. ನಾನು ಹೇಳಿ ಸೊ ಹಂಗಾಗಿ ನಿಮಗೆ ಸಾಂತ್ವನ ಹೇಳೋದಕ್ಕೆ ನಮ್ ಜೊತೆಗಿದ್ರೆ ನಿಮ್ಗೊಂದು ಧೈರ್ಯ ಅಂದ್ರೆ ಖಂಡಿತ ಅವರು ಬರ್ಲಿ ಅಂತ ಹೇಳಿ ನಾವು ಆಗ್ಲೇ ಆಫರ್ ಮಾಡಿದೀವಿ. 2 ಅಪಾರ್ಟ್ಮೆಂಟ್ ಇದೆ ಬನ್ನಿ ಅಂತ ಹೇಳಿ. ಸೊ ಡಿಸರ್ವಿಂಗ್ ಯಾರಿದ್ದಾರೆ ಸೀನಿಯರ್ ಸಿಟಿಸನ್ಸ್ ಅಫೋರ್ಡ್ ಮಾಡಕ್ಕಾಗದ್ರು ಅಂತವ್ರಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿ ಮೂಲಕ ಹೇಳ್ತೇನೆ. ಎಸ್ ಸರ್, ನಿಮ್ಮ ಜವಾಬ್ದಾರಿ ನಮಗೂ ಕೂಡ ಅರ್ಥ ಆಗುತ್ತೆ. ಪಾಪ ಪ್ರತಿಯೊಬ್ಬರ ಮನೆಯ ಸದಸ್ಯರ ರೀತಿಯಲ್ಲಿ ನೀವು ನಿಂತ್ಕೊಂಡು ಅವರನ್ನೆಲ್ಲ ಜವಾಬ್ದಾರಿಯಿಂದ ಕಾಪಾಡ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜವಾಬ್ದಾರಿಯ ಮಾತುಗಳನ್ನು ನಾವು ಕೂಡ ಸರ್ಕಾರಕ್ಕೆ ತಿಳಿಸುವಂತಹ ಕರ್ತವ್ಯ ನಮ್ಮದು ಕೂಡ, ನಮ್ಮ ಜವಾಬ್ದಾರಿ ತಿಳಿಸುವಂಥ ಪ್ರಯತ್ನ ನಾವು ಮಾಡ್ತೀವಿ. CM ಆಗಿರ್ಬೋದು, DCM ಆಗಿರ್ಬೋದು, ಅಥವಾ ಸಂಬಂಧಪಟ್ಟಂಥವರಿಗೆ ಆದಷ್ಟು ಬೇಗ ಈ ಕ್ರೈಸಿಸಿಂದ ಕನ್ನಡಿಗರನ್ನ ಹೊರಗೆ ಬರುವಂಥ ಕೆಲಸ ಆಗಲಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಸರ್ ಜೊತೆ ಮಾತನಾಡಿದ್ದಕ್ಕೆ.